Hello everyone, you are watching News Insights. Let's watch today's news updates. ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ನಡೆಯಿತು. ಮತ್ತು ಹೈಕಮಾಂಡಿಗೆ ಕೂಡ ಅದು ತಲುಪಿದೆ. ತಾವು ಈಗ ಮತ್ತೆ ಬೇರೆ ಬೇರೆ ಬೆಳವಣಿಗೆ ನಡೆದ ತಾವು ಇವತ್ತು ನೋಡಿ ಸರ್, ನಾನಿವತ್ತು ಮಹದೇವಪ್ಪ ಸಾಹೇಬ್ರ ಪರವಾಗಿ ನಾವು ಒಬ್ಬರು ಯಾರೂ ಧ್ವನಿ ಎತ್ತದ್ದಲ್ಲ. ಇದು ಒಬ್ಬ ಏಕ ವ್ಯಕ್ತಿಯ ಸಲುವಾಗಿ ಕರ್ನಾಟಕದ ಎಲ್ಲ ದಲಿತ ಪರ ಸಂಘಟನೆಗಳು ಒಂದೇ ವೇದಿಕೆಗೆ ಬಂದದ್ದು ಇದೇ ಮೊದಲನೇ ಸಾಲು. ಸಮುದಾಯದ ವಿಚಾರದಲ್ಲಿ ಒಗ್ಗೂಡವ್ರೆ, ಪಕ್ಷದ ವಿಚಾರವಾಗಿ ಒಗ್ಗೂಡವ್ರೆ, ಏನೋ ಇಶ್ಯೂಸ್ ಇದ್ದಾಗ ಒಗ್ಗೂಡಿರೋದು ನೋಡಿದ್ದೀವಿ. ಬಟ್ ಒಬ್ಬ ವ್ಯಕ್ತಿಗೆ ಪರವಾಗಿ ದಲಿತ ಸಂಘಟನೆ ರೈಟು ಲೆಫ್ಟು ಇನ್ನಿತರ ಕ್ಯಾಸ್ಟ್ ಅವರೆಲ್ಲ ಒಂದೇ ವೇದಿಕೆ ಕುಂತು ಒಂದು ಸುಮಾರು 30,000ಕ್ಕಿಂತ ಹೆಚ್ಚಾಗಿ ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ. ಅಷ್ಟು ಜನ ಸೇರಿರೋದು ಇದು ಇತಿಹಾಸ. ಕಾರಣ ಮಹದೇವಪ್ಪ ಸಾಹೇಬ್ರಿಗೆ ಈ ದಲಿತರ ಬೇರೆ ಇರತಕ್ಕಂಥ ಕಾಳಜಿ, ಈ ಜನಪರವಾದಂಥ ಸಂವಿಧಾನಾತ್ಮಕವಾದಂಥ ಯೋಜನೆಗಳು ಮಾಡಿ ಇವರ ಅವಶ್ಯಕತೆ ಈ ಸಮುದಾಯಕ್ಕೆ ಇದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸೇರಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರೆಸ್ ನ್ಯೂಸ್ ಅನ್ನೋ ಒಂದು ಚಾನಲ್ನಲ್ಲಿ ನಮ್ಮ ಹಿರಿಯ ನಾಯಕರು ವಿಧಾನ ಪರಿಷತ್ನ ವಿರೋಧ ನಾಯಕರಾದಂಥ ಶ್ರೀಯುತ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ವಿರೋಧಿಸಿ, ಅದನ್ನು ಖಂಡಿಸಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಹಿರಿಯರು ಪ್ರಬುದ್ಧರು ಅಂತ ನಾವು ಅಂದ್ಕೊಂಡಿದ್ವಿ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಕೆಲವು ನಮ್ಮ ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿಗಳು ಅಂತ ಹೇಳಿದ್ರು. ಹೌದು ನೋಡಿ ಪ್ರಶ್ನೆ. ನಾವು ಈ ವಿಚಾರವಾಗಿ 24 ಗಂಟೆನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ದಲಿತ ಸಂಘಟನೆಯನ್ನು ಕ್ಷಮೆ ಯಾಚಿಸ್ತೇ ಹೋದರೆ ಅದರ ನಂತರ ನಾವು ಅವ್ರ ಮನೆಯನ್ನು ಮುತ್ತಿಗೆ ಹಾಕ್ತೀವಿ. ಯಾಕಂದ್ರೆ ಅವರು ಒಬ್ಬರು ದಲಿತರಾಗಿ ಇದೇ ಥರ ಪರಿಸ್ಥಿತಿನಲ್ಲಿ ಹೋರಾಟ ಮಾಡ್ಕೊಬಂದು ಖರ್ಗೆಯವ್ರನ್ನ ಹೊಗಳ್ತಿದ್ರಲ್ಲ, ಅವತ್ತೇ ಅಷ್ಟು ಪ್ಯಾಕೇಜ್ ತಗೋತಿದ್ರು. ಮಾತೆತ್ತಿದ್ರೆ ಅವ್ರು ಹೊಗಳು ಬಂಟರಾಗಿದ್ರಲ್ಲ, ಅವ್ರ ಮನೇಲಿ ಇದ್ಕೊಂಡು ಅಷ್ಟೊಂದು ಖರ್ಗೆ ಸಾಹೇಬ್ರ ಹತ್ರ ಇವ್ರು ಎಷ್ಟೆಷ್ಟು ಪ್ಯಾಕೇಜ್ ತಗೋತಿದ್ರು. ಮಹದೇವಪ್ಪವ್ರನ್ನ ಸಿದ್ದರಾಮಯ್ಯನವರ ಇದು ಅವ್ರ ಹೇಳಿಕೆ ಇದ್ದಂಗೆ ಇರೋರು ಅಂತೇನೋ ಭಾಳ ಇದ್ದಾಗ ಮಾತಾಡಿದ್ದಾರೆ. ಮಹದೇವಪ್ಪವ್ರು ಯಾರು ಚಡ್ಡಿನೂ ಬರಲಿಲ್ಲ ಮಂತ್ರಿ ಆಗೋಕ್ಕೆ. ಜಾತಿ ಬೆಂಬಲ ಇತ್ತು ಇಡೀ ರಾಜ್ಯದಲ್ಲಿ. ಆ ಒಂದು ಇದರಲ್ಲಿ ಕೋಟಾದಲ್ಲಿ ಕೊಡಬೇಕಾಗಿತ್ತು. ಹಿರಿಯ ಮುಸ್ತದಿ ಅನುಭವಿ ರಾಜಕಾರಣಿಗಳಿದ್ರು, ಕೊಟ್ಟಿದ್ದಾರೆ. ನಿಮ್ಮ ಥರ ಇಲ್ಲಿಗೂ ದಲಿತರನ್ನ ಬೈರಿ, ಕಾಂಗ್ರೆಸ್ ದಲಿತರನ್ನ, ಅದರಲ್ಲೂ ಖರ್ಗೆ ಸಾಹೇಬ್ರನ್ನ, ಪ್ರಿಯಾಂಕಾ ಸಾಹೇಬ್ರನ್ನ, ಪರಮೇಶ್ವರ್ ಸಾಹೇಬ್ರ, ಮಹದೇವಪ್ಪವ್ರನ್ನ ಬೈಯೋದು ಬಿಟ್ಟರೆ ಬೇರೆ ಅನ್ಯ ಜಾತಿಯವರ ಶಾಸಕರನ್ನ, ಸಚಿವರನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ಬೈದಿರೋದು, ಟೀಕೆ ಮಾಡಿರೋದು ಒಂದು ವಿಡಿಯೋ ತೋರಿಸು. ಅವ್ರ ಕೈಲಿ ಆಗಲ್ಲ, ಅವ್ರಿಗೆ ಆ ತಾಕತ್ತಿಲ್ಲ. ಮಾತೆತ್ತಿದ್ರೆ ದಲಿತರನ್ನ ಬೋದು, ದಲಿತರಿಂದನೇ ಇವ್ರು ಲೀಡರ್ ಆಗಬೇಕು ಅಂತ ಹೊರಟಿರೋರು. ಇವ್ರು ಹೇಳ್ತಾರೆ ಇನ್ನೊಂದು ಮಾತು, ಮಹದೇವಪ್ಪ ಅವರು ಎಂಥದ್ದು SCPTSP ಯೋಜನೆನ ಗ್ಯಾರಂಟಿ ಯೋಜನೆಗೆ ದುಡ್ಡು ತಗೊಂಡ್ರು, ಇವರಿಂದ ತುಂಬಲಾರದ ನಷ್ಟ ಆಗಲ್ಲ. ಅದು ಒಪ್ಕೋತೀವಿ ನಾವು. ಮಹದೇವಪ್ಪರ್ಗೆ ಆ ವಿಚಾರದಲ್ಲಿ ಅದನ್ನ ಸಹಿಸಲ್ಲ ದಲಿತ ಸಂಘಟನೆಗಳು. ನಾನು ಕೂಡ ವೈಯಕ್ತಿಕವಾಗಿ ಅದನ್ನು ಸಹಿಸಲ್ಲ. ನಮ್ಮ ಸಮುದಾಯದ ಹಣನ ಗ್ಯಾರಂಟಿ ಯೋಜನೆಗೆ ತಗೋಬೇಡಿ ಅಂತ ನಾವು ಮಹದೇವಪ್ಪರ ಜೊತೆ ನಾವು ಜಗಳ ಆಡಿದ್ದೀವಿ. ಆ ವಿಚಾರವಾಗಿ ನಾನು ನಾರಾಯಣಸ್ವಾಮಿ ಅವ್ರನ್ನ ಸ್ವಾಗತಿಸ್ತೀನಿ. ನೀವೇನು ಮಾಡ್ತಿದ್ರಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡು? ನೀವು ಗೆಣಸ್ಕಿಳ್ತಿದ್ರಾ? ನೀವು ಏಕಾಂಗಿಯಾಗಿ ವಿರೋಧ ಪಕ್ಷದಲ್ಲಿ ವಿಧಾನ ಪರಿಷತ್ನಲ್ಲಿ ಕುಂತ್ಕೋಬೇಕಾಗಿತ್ತು. ಆ SCPTSP ಯೋಜನೆಯನ್ನ ನಮ್ಮ ಜನಕ್ಕೆ ಕೊಡಬೇಕು, ಗ್ಯಾರಂಟಿ ಕೊಡೋಕೆ ನಾವು ಬಿಡಲ್ಲ ಅಂತ ನೀವು ಎಂದಿದ್ರೆ ಇಡೀ ರಾಜ್ಯದ ದಲಿತ ಜನ ನಿಮ್ಮನ್ನು ನಮ್ಮ ಸಮುದಾಯದ ನಾಯಕರು ಅಂತ ಒಪ್ಕೊತಿದ್ದು. ನೀವು ಅದನ್ನು ಮಾಡೋದು ಬಿಟ್ಬಿಟ್ಟು ಅವ್ರು ಕೊಡಲಿಲ್ಲ ಅಂತ ಕೇಳೋಕೆ ನೀನು ವಿರೋಧ ಪಕ್ಷದ ನಾಯಕನ ಮಾಡಿರೋದು. ಸಂವಿಧಾನಾತ್ಮಕವಾದಂಥ ಸ್ಥಾನ ನಿಮ್ಗೆ ಸಿಕ್ಕಿದೆ, ಕಾನೂನು ಹೋರಾಟ ಮಾಡಬೇಕಾಗಿತ್ತು. ಬಾಬಾ ಸಾಹೇಬ್ರು ಉಣದ ಭಿಕ್ಷೆಯಲ್ಲಿ ಬದುಕ್ತಾ ಇರೋರು ನೀವೆಲ್ಲ. ನಿಮ್ಗಳಿಗೆ ಅವಕಾಶ ಸಿಕ್ಕದೆ ನೀವು ಇನ್ನೊಬ್ಬರು ಟೀಕೆ ಮಾಡೋಕೆ ಮೊದಲೇ ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ಸನ್ಮಾನ್ಯ ನಾರಾಯಣಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಹೇಳಿಕೆಯನ್ನು ವಾಪಸ್ ಪಡೆದು ಕ್ಷಮೆ ಯಾಚಿಸ್ತೇ ಹೋದ್ರೆ ಇದ್ರ ಪರಿಣಾಮ ಇದು ನಾರಾಯಣಸ್ವಾಮಿ ಅವ್ರು ಯಾರ್ದೋ ಮಾಡೋದಕ್ಕಲ್ಲ, ಅವ್ರು ವೈಯಕ್ತಿಕವಾಗಿ ಅವ್ರಿಗೂ ಮಾಡ್ಕೊಂಡಿರೋ ಅವಮಾನ. ಇದು ಒಬ್ಬ ಹಿರಿಯ ನಾಯಕರಾಗಿ ಪ್ಯಾಕೇಜ್ ಗಿರಾಕಿಗಳು ಅಂತಂದ್ರೆ ಇವರು ನಮ್ಮ ದಲಿತರು ಭಯಕ್ಕೆ BJP ಅವರು ತಾವು ಎಷ್ಟು ಪ್ಯಾಕೇಜ್ ತಗೊಂಡಿದ್ದರು. ಕಾಂಗ್ರೆಸ್ ಉರಿಯೋ ಮನೆ ಅಂತ ಹೇಳ್ತಾರೆ, BJP ಏನು ನಮ್ಮನ್ನು ತಪ್ಕೊಬಿಟ್ಟದ? ಮನವಾದಿಗಳಿರೋ ಪಕ್ಷಕ್ಕೆ ಯಾಕೆ ಹೋದ್ರು? ಇವ್ರಿಗೆ ತಾಕತ್ತಿದ್ರೆ ಇಲ್ಲ ಅಸಮಾಧಾನ ಆದವರು, BJPಲಿ ಅಸಮಾಧಾನ ಇರೋರು ಎಲ್ಲ ಸಮುದಾಯದವ್ರನ್ನೂ ಬಾಬಾ ಸಾಹೇಬ್ರ ಹೆಸರಲ್ಲಿ ಒಂದು ಪಕ್ಷ ಕಟ್ಟಲಿ. ಬಾಬಾ ಸಾಹೇಬ್ರು ಹೇಳಿದ್ದಾರೆ, ಎಲ್ಲ ಕೀಲಿಕೈಗಳ ಶಕ್ತಿ ರಾಜಕೀಯದಲ್ಲಿದೆ ಅಂತ. ಮಾಸ್ಟರ್ ಆಫ್ ಕೀ ಪೊಲಿಟಿಕಲ್ ಅಂತ ಹೇಳಿದ್ದಾರೆ. ಇವರು ಕೀದೆ ಸಿಂಬಲ್ ತಗೊಂಡು ಅಂಬೇಡ್ಕರ್ ಸಾಹೇಬ್ರ ಹೆಸರಲ್ಲಿ ಒಂದು ಪಕ್ಷ ಕಟ್ಟಲಿ. BJP, ಕಾಂಗ್ರೆಸ್ಸು, JDS ಎಲ್ಲಿ ದಲಿತರಿಗೆ ಅವಮಾನ ಮಾಡಿದೆ, ಎಲ್ಲಿ ದಲಿತರನ್ನು ತುಳಿದಿದೆ, ಇವ್ರನ್ನೆಲ್ಲ ಧಿಕ್ಕರಿಸಿ ಇವ್ರನ್ನೆಲ್ಲ ಮನೆ ಕಳಿಸುವಂಥದ್ದು ಒಂದು ಪಕ್ಷ ಕಟ್ಟಲಿ. ಎಲ್ಲ ಸಮುದಾಯದವ್ರನ್ನ ಬ್ರಾಹ್ಮಣರಾದಿಯಾಗಿ ಈ ಪಕ್ಷದಲ್ಲಿ ಬಾಬಾ ಸಾಹೇಬರ ಸ್ಲೋಗ ಒಂದು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಆ ಥರ ಒಂದು ಸಿದ್ಧಾಂತ ಇಟ್ಕೊಂಡು ನಾರಾಯಣಸ್ವಾಮಿ ಅವರೇ
ನೀವು ರಾಜೀನಾಮೆ ಕೊಟ್ಟು ಈಚೆ ಬನ್ನಿ, ನಾವು ನಿಮ್ಮ ಜೊತೆ ಬರ್ತೀವಿ. ಮನುವಾದಿಗಳ ಪಕ್ಷದಲ್ಲಿ ಇರೋ ನಿಮ್ಮನ್ನು ನಾವೇ ಬೆಂಬಲಿಸಲ್ಲ. ಇವತ್ತು ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ಸಲ್ಲಿ ಇದ್ದೀವಿ. ಕಾಂಗ್ರೆಸ್ಸಲ್ಲಿ ನಮ್ಮ ಸಮುದಾಯದ ನಾಯಕರುಗಳಿಗೆ ಅನ್ಯಾಯ ಆದರೆ ನಾವು ರಾಜೀನಾಮೆ ಕೊಟ್ಟು ಈಚೆಗೆ ಬರ್ತೀವಿ. ರಾಜ್ಯಾದ್ಯಂತ ಸಂಘಟನೆ ಮಾಡೋಣ, ಒಂದು ಆಂದೋಲನ ಶುರು ಮಾಡೋಣ, ದಲಿತರ ಶಕ್ತಿ ಏನು ಅಂತ ತೋರೋಣ. ನಿಮಗೆ ನಿಜವಾದ ನೈತಿಕತೆ, ಜಾತಿ ಮೇಲೆ ಅಭಿಮಾನ ಇದ್ದರೆ ನೀವು BJP ಬಿಟ್ಟು ಬನ್ನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನೆನ್ನೆ ಮಾತಾಡಿದ್ದೀರಲ್ಲ, ಅದಕ್ಕೆ ಸಮಯ ಆಚಿಸ್ತೇ ಹೋದರೆ ಇದು ಪರಿಣಾಮ ನಮ್ಮ ಜಾತಿಯವರಿಂದ ನಿಮ್ಮನ್ನ ಆ ಸ್ಥಾನದಿಂದ ಇಳಿಸೋ ತನಕ ಬಿಡೋದಿಲ್ಲ.